ನಿಜವಾಗ್ಲೂ ನಿನ್ನೆ ಸ್ಮ್ಯಾಕ್ ಡೌನ್ ಕೂಡ ಟ್ರಿಪಲ್ ಎಚ್ ಅವರೇ ಬುಕ್ ಮಾಡಿದ್ರ. ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಆ ರೀತಿ ಸ್ಮ್ಯಾಕ್ ಡೌನ್ ಕೂಡ ಬುಕ್ ಮಾಡಿದ್ದಾರೆ ಅಂಡ್ ಈ ರೀತಿ ಸ್ಮ್ಯಾಕ್ ಡೌನ್ ಕೂಡ ನಮ್ಮ ಟ್ರಿಪಲ್ ಎಚ್ ಅವರೇ ಬುಕ್ ಮಾಡ್ತಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಿನ್ನೆ ಸಂಜೆ 5:30ಗೆ ಎಲ್ಲರೂ ಕೂಡ ಸ್ಮ್ಯಾಕ್ ಡೌನ್ ನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಾನೇನಾದ್ರೂ ಮಲ್ಲೇ ಇದ್ದಿದ್ರೆ ನಿನ್ನೆ ಸಂಜೆ ನಿಮಗೆ ನನ್ನ ಚಾನಲ್ ಅಲ್ಲಿ ವಿಡಿಯೋ ಕೂಡ ನೋಡೋದಕ್ಕೆ ಸಿಗೋದು. ಬಟ್ ನನ್ನ ಕೆಲಸ ಮುಗ್ದಿದ್ದೆ 10 ಗಂಟೆಗೆ, ಅದಕ್ಕೋಸ್ಕರ ಬೆಳಿಗ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತಡ ಮಾಡೋದು ಬೇಡ, ಬನ್ನಿ ಸ್ಮ್ಯಾಕ್ ಡೌನ್ ರಿವ್ಯೂ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲೇ ಡಬ್ಲ್ಯೂ ಅವರು ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ನ ಸೌದಿ ಅರೇಬಿಯಾದಿಂದ ಆಸ್ಟ್ರೇಲಿಯಾಗೆ ತಗೊಂಡು ಬರ್ತಾ ಇರೋದನ್ನ ತೋರಿಸ್ತಾರೆ. ಅದರಲ್ಲಿ ಸಿಕ್ಕಾಪಟ್ಟೆ ಡೈಮಂಡ್ಸ್ ಗಳಿದೆ, ಚಿನ್ನಗಳಿದೆ, ವಜ್ರಗಳಿದೆ ಅಂಡ್ ಅದಕ್ಕೋಸ್ಕರ ಅದನ್ನ ಕೇರ್ಫುಲ್ ಆಗಿ ಡಬ್ಲ್ಯೂ ಅವರು ಆಸ್ಟ್ರೇಲಿಯಾಗೆ ತಗೊಂಡು ಬರ್ತಾ ಇದ್ದಾರೆ. ಅಂಡ್ ಓಪನಿಂಗ್ ಅಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಕೋಡಿ ರೋಡ್ಸ್ ಅವರ ಥೀಮ್ ಸಾಂಗ್ ನಾಡ್ತಾ ಇರುತ್ತೆ ಅಂಡ್ ಸೆಂಟರ್ ಅಲ್ಲಿ ಆ ಒಂದು ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಕೂಡ ಇರುತ್ತೆ. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ಸ್ಟೇಜ್ ನೆಲ್ಲದನ್ನು ಕೂಡ ನೀವು ನೋಡಿರಬಹುದು. ಅದ್ಭುತವಾಗಿ ಡಬ್ಲ್ಯೂ ಅವರು ಡಿಸೈನ್ ಮಾಡಿದ್ರು, ಯಾಕಂದ್ರೆ ಕ್ರೌನ್ ಜ್ಯುವೆಲ್ ನ ಸ್ಟೇಜ್ ಅಂತಾನೆ ಹೇಳ್ಬಹುದು. ಅದು ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ರಿಂಗ್ ಗೆ ಬರ್ತಾರೆ. ಸೊ ಪರ್ತ್ ಆಸ್ಟ್ರೇಲಿಯಾ, ವಾಟ್ ಯು ವಾಂಟ್ ಟಾಕ್ ಅಬೌಟ್, ನೀವು ಯಾವ್ದ್ರ ಬಗ್ಗೆ ಮಾತಾಡಬೇಕು? ಮೊದಲನೇದಾಗಿ ನಾನು ಸೆತ್ ಫ್ರೀಕಿನ್ ರಾಲಿನ್ಸ್ ಬಗ್ಗೆ ಮಾತಾಡಬೇಕು ಅಂತ. ಸೆತ್ ರಾಲಿನ್ಸ್ ಅವರ ನೇಮ್ ನ ತಗೊಂಡ್ ಕೂಡ್ಲೇನೆ ಇಡೀ ಕ್ರೌಡ್ ಲಿಟ್ರಲಿ ಬೂ ಮಾಡೋದಕ್ಕೆ ಶುರು ಮಾಡುತ್ತೆ. ಒಬ್ರು ಕೂಡ ಚಿಯರ್ ಮಾಡ್ತಾ ಇರೋದಿಲ್ಲ. ಅಂಡ್ ಅವರು ಹೇಳ್ತಾರೆ, ನಿಜವಾಗ್ಲೂ ಸೆತ್ ರಾಲಿನ್ಸ್ ಅವರ ಬಗ್ಗೆ ಮಾತಾಡಬೇಕು ಅಂದ್ರೆ ಅವರು ತನ್ನನ್ನ ಗ್ರೇಟ್ ಅಂತ ಅನ್ಕೊಂಡಿದ್ದಾರೆ. ಅಫ್ಕೋರ್ಸ್ ನನಗೆ ಒಳ್ಳೆ ಅಭಿಪ್ರಾಯನೇ ಇದೆ, ಯಾಕಂದ್ರೆ ಡಬ್ಲ್ಯೂ ನ ಎಲ್ಲರೂ ಕೂಡ ಪ್ರೀತಿ ಮಾಡ್ತಾರೆ. ಸೆತ್ ರಾಲಿನ್ಸ್ ಅವರು ಕೂಡ ಡಬ್ಲ್ಯೂ ನ ಪ್ರೀತಿ ಮಾಡ್ತಾರೆ. ಅಂಡ್ ಸೆತ್ ರಾಲಿನ್ಸ್ ಅವರು ಕೂಡ ಡಬ್ಲ್ಯೂ ಕಂಪನಿನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ಬಟ್ ಅವರು ಮಾಡ್ತಾ ಇರೋ ತಪ್ಪೇನಪ್ಪಾ ಅಂದ್ರೆ, ಈ ಒಂದು ಕಂಪನಿಯಲ್ಲಿ ನಾನೇ ಟಾಪು, ನಾನಿಲ್ದಲೇ ಈ ಒಂದು ಕಂಪನಿನೇ ಇಲ್ಲ ಅಂತ ಅವರು ಅನ್ಕೊಂಡಿದ್ದಾರೆ. ಅಂಡ್ ಅಲ್ಲಿಂದಾನೇ ಅವರ ಡೌನ್ ಫಾಲು ಶುರು ಆಗುತ್ತೆ. ಯಾಕಂದ್ರೆ ಅವರೊಬ್ಬರಿಂದಾನೇ ಮಾತ್ರ ಅಲ್ಲ ಕಂಪನಿ ನಡೀತಾ ಇರೋದು. ರ್ಯಾಂಡಿ ಆರ್ಟನ್ ಅವರು ಕೂಡ ಇದ್ದಾರೆ, ಜೇ ಊಸೋ ಅವರು ಕೂಡ ಇದ್ದಾರೆ, ರಿಯಾ ರಿಪ್ಲಿ ಅವರು ಕೂಡ ಇದ್ದಾರೆ ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಇದ್ದಾರೆ ಅಂತ ಇಷ್ಟು ಜನರ ನೇಮ್ ನ ನಮ್ಮ ಕೋಡಿ ರೋಡ್ಸ್ ಅವರು ತಗೋತಾರೆ. ಅಂಡ್ ಅವರೆಲ್ಲರಿಗೂ ಕೂಡ ಇಡೀ ಕ್ರೌಡ್ ಚಿಯರ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಈಟ್ OTC ಚಾಂಟ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅಂತ ಚಾಂಟ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಲ್ಲಿ ಸೆತ್ ರಾಲಿನ್ಸ್ ಅವರು ಕೂಡ ಒಬ್ಬ ಅಂತ ಹೇಳಿದಾಗ ಇಡೀ ಕ್ರೌಡ್ ಏನೋ ಒಂದು ಬ್ಯಾಡ್ ವರ್ಡ್ ನ ಚಾಂಟ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ಅದನ್ನ ನಮ್ಮ ಕೋಡಿ ರೋಡ್ಸ್ ಅವರು ಕೇಳಿಸ್ಕೊಂಡು, ಹೇ ಮೈಕಲ್ ಕೋಲ್, ಇಡೀ ಕ್ರೌಡ್ ಚಾಂಟ್ ಮಾಡ್ತಾ ಇದಾರಲ್ಲ ಅದೇನು ಅಂತ ಈಗ ನೀನು ನನಗೆ ಹೇಳು, ಯಾಕಂದ್ರೆ ನೀನು ವಾಯ್ಸ್ ಆಫ್ ಡಬ್ಲ್ಯೂ ಅಲ್ವಾ. ಸೊ ಈಗ ನೀನು ಕ್ರೌಡ್ ಏನ್ ಚಾಂಟ್ ಮಾಡ್ತಾ ಇದ್ದಾರೆ ಅದನ್ನ ನನಗೆ ಹೇಳು ಅಂತ ಸೀದಾ ಮೈಕಲ್ ಕೋಲ್ ಅವರಿಗೆ ಮೈಕ್ ನ ಕೊಡ್ತಾರೆ. ಅಂಡ್ ಮೈಕಲ್ ಕೋಲ್ ಅವರು ಲಿಟ್ರಲಿ ಹೆಸಿಟೇಟ್ ಆಗ್ತಾರೆ, ಇಲ್ಲ ನಾನು ಹೇಳೋದಿಲ್ಲ ಆ ಒಂದು ವರ್ಡ್ ನ ಅಂತ. ಅಂಡ್ ಮೈಕಲ್ ಕೋಲ್ ಅವರು ವೇಡ್ ಬ್ಯಾರೆಟ್ಗೆ ಆ ಒಂದು ಮೈಕ್ ನ ಕೊಟ್ಟಾಗ ನಮ್ಮ ವೇಡ್ ಬ್ಯಾರೆಟ್ ಅವರು ಸೀದಾ ಎದ್ದು ಕ್ರೌಡ್ ಏನ್ ಹೇಳ್ತಾ ಇದೆ ಅಂದ್ರೆ ಸೆತ್ ರಾಲಿನ್ಸ್ ಇಸ್ ಎ ವ್ಯಾಂಕರ್ ಅಂತ ಹೇಳಿ ಅವರು ಕೂಡ ಕೈ ಎತ್ ಬಿಡ್ತಾರೆ. ಇಷ್ಟೇ, ಅದನ್ನ ನಾನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ ಅಂತ. ಅಂಡ್ ಕೋಡಿ ರೋಡ್ಸ್ ಅವರು ಕೂಡ, ಹೌದಾ ನೀವು ಆ ರೀತಿ ಚಾಂಟ್ ಮಾಡ್ತಾ ಇದ್ದೀರಾ ಸೆತ್ ರಾಲಿನ್ಸ್ ಇಸ್ ಎ ವ್ಯಾಂಕರ್ ಅಂತ? ಇದರ ಅರ್ಥ ಗೊತ್ತಿಲ್ಲ ಅಂದ್ರೆ ಗೂಗಲ್ ಮಾಡಿ, ನಾನು ಕೂಡ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇದು ಕೂಡ FU ಚಾಂಟ್ ಗಿಂತನೂ ಕೂಡ ಒಂದು ರೀತಿ ಮೇಲ್ಪಟ್ಟಿದ್ದೆ, ಬಟ್ ಜಾಸ್ತಿ ಫೇಮಸ್ ಆಗಿಲ್ಲ ಅಷ್ಟೇ. ಸೊ ನನಗೂ ಕೂಡ ಗೂಗಲ್ ಮಾಡಿದಾಗ ಗೊತ್ತಾಯಿತು ಇದರ ಅರ್ಥ ಏನು ಅಂತ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಸೆತ್ ರಾಲಿನ್ಸ್ ನೀನು ಏನೇ ಅನ್ಕೊಂಡಿರೋ, ಬಟ್ ನೀನು ನನ್ನನ್ನ ಯಾವತ್ತೂ ಕೂಡ ಸೋಲ್ಸೋದಕ್ಕೆ ಆಗೋದಿಲ್ಲ. ಅಂಡ್ ನಾಳೆನೂ ಕೂಡ ಸೇಮ್ ರಿಸಲ್ಟ್ ಇರುತ್ತೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಲಿಟ್ರಲಿ ಸೆತ್ ರಾಲಿನ್ಸ್ ಅವ್ರಿಗಂತೂ ಇವತ್ತು ಲೆಜಿಟಿಮೇಟ್ ಬೂ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ಜೇಕಬ್ ಫಾಟೋ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಜೇಕಬ್ ಫಾಟೋ ಅವರು ಫ್ರೆಂಡ್ಲಿ ಆಗಿ ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾ ಇರ್ತಾರೆ, ನೀನು ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಸ್ಟೋರಿನ ಫಿನಿಶ್ ಮಾಡಿ ಬಂದ್ ಕೂಡ್ಲೇನೆ ನಾನು ನಿನ್ಗೋಸ್ಕರ ರೆಡಿ ಆಗ್ತಾ ಇರ್ತೀನಿ ಅಂತ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ, ಓಕೆ ಗುಡ್, ನೀನು ಈಗ ಈ ರೀತಿ ಬಂದು ನನ್ನ ಹತ್ರ ಹೇಳ್ತಾ ಇದೆಯಲ್ಲ ಅದು ಖುಷಿ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಸಡನ್ ಆಗಿ ಹಿಂದೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಜೇಕಬ್ ಫಾಟೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಅಟ್ಯಾಕ್ ಮಾಡಿ ಆ ಬಾಕ್ಸ್ ಗಳಿರುತ್ತಲ್ಲ ಅದಕ್ಕೆಲ್ಲದಕ್ಕೂ ಕೂಡ ಹೊಡೆಸ್ತಾ ಇರ್ತಾರೆ. ಅಂಡ್ ಫೈನಲಿ ಅಫಿಷಿಯಲ್ಸ್ ಗಳೆಲ್ಲ ಬಂದು ಇವರಿಬ್ಬರನ್ನು ಕೂಡ ದೂರ ಮಾಡಿ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸ್ಟಿಫನಿ ಸ್ಟಾರ್ಟರ್ಸ್ ಅಂಡ್ ಸ್ಟೆಫನಿ ವೆಕರ್ ವರ್ಸಸ್ ಜೂಲಿಯಾ ಹಾಗೆ ಕಿಯಾನಾ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟರ್ ಹಾಗೆ ಸ್ಟೆಫನಿ ವೆಕರ್ ಅವರನ್ನ ಸ್ಮ್ಯಾಕ್ ಡೌನ್ ಗೆ ಬುಕ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಸೆಟ್ ಅಪ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟರ್ ಹಾಗೆ ಸ್ಟೆಫನಿ ವೆಕರ್ ಅವರು ವಿನ್ ಆಗಿದ್ದಾರೆ. ಗೆದ್ದಾದ್ಮೇಲೆ ಅವರು ವಿಮೆನ್ಸ್ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಮುಂದೆ ಹೋಗಿ ಪೋಸ್ ನು ಕೂಡ ಕೊಡ್ತಾರೆ. ಇದಾದ್ಮೇಲೆ ನಮಗೆ ಸ್ಯಾಮಿ ಝೈನ್ ಅವರ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಓಪನ್
ಓಪನ್ ಚಾಲೆಂಜ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಬಾರಿ ಆ ಒಂದು ಓಪನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಶಿನ್ಸ್ಗೆ ನಾಕಾಮುರಾ ಅವರು ಬರ್ತಾರೆ. ಸೊ ಸ್ಮ್ಯಾಕ್ ಡೌನ್ ನಲ್ಲಿ ಶಿನ್ಸ್ಗೆ ನಾಕಾಮುರಾ ಅವರ ರಿಟರ್ನ್ ಆಗಿದೆ. ರೀಸೆಂಟ್ ಆಗಿ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಬ್ಯಾಕ್ ಸ್ಟೇಜ್ ಅಲ್ಲಿ ಸ್ಯಾಮಿ ಝೈನ್ ಅವರನ್ನ ಶಿನ್ಸ್ಗೆ ನಾಕಾಮುರಾ ಅವರು ಗುರಾಯಿಸಿಕೊಂಡು ಇದ್ದಾರೆ. ಸೊ ಪ್ರಾಬಬ್ಲಿ ಇವರ ಫ್ಯೂಡ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ. ಡಬ್ಲ್ಯೂ ಅವರು ಫ್ಯೂಡ್ ನ ತೋರಿಸಿಲ್ಲ, ಬದಲಿಗೆ ಓಪನ್ ಚಾಲೆಂಜ್ ನ ನಮ್ಮ ನಾಕಾಮುರಾ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿತ್ತು. ಅಂಡ್ ಕ್ರೌಡ್ ರಿಯಾಕ್ಷನ್ ಈ ಒಂದು ಮ್ಯಾಚ್ ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಯ್ತು ಅಂತಾನೆ ಹೇಳ್ಬಹುದು. ಅಂಡ್ ಇಡೀ ಕ್ರೌಡ್ ಈ ಒಂದು ಮ್ಯಾಚ್ ಅಲ್ಲಿ ಒಂದ್ ರೀತಿ ನಾಕಾಮುರಾ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ತರಿಸ್ತು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಿನ್ಸ್ಗೆ ನಾಕಾಮುರಾ ಅವರಿಗೆ ಸ್ಯಾಮಿ ಝೈನ್ ಅವರು ರಿಂಗ್ ಔಟ್ ಸೈಡ್ ಅಲ್ವಾ ಕಿಕ್ ಕೂಡ ಕನೆಕ್ಟ್ ಮಾಡ್ತಾರೆ. ರಿಂಗ್ ಮೇಲ್ಗಡೆ ಕರ್ಕೊ ಬಂದಾಗ ನಮ್ಮ ನಾಕಾಮುರಾ ಅವರು ಕಿಂಗ್ ಶಾಜಾನ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಸ್ಯಾಮಿ ಝೈನ್ ಅವರು ತನ್ನ ಕಾಲನ್ನ ರೋಪ್ ಗೆ ಇಟ್ಬಿಡ್ತಾರೆ. ಅಂಡ್ ಅದಾದ್ಮೇಲೆ ಈ ಒಂದು ಮ್ಯಾಚ್ ನ ಇಲ್ಲೇ ಮುಗಿಸೋಣ ಅಂತ ಹೇಳಿ ನಮ್ಮ ನಾಕಾಮುರಾ ಅವರು ಇನ್ನ ಒಂದು ಕಿಂಗ್ ಶಾಗೆ ರೆಡಿ ಆಗ್ತಾ ಇರ್ತಾರೆ. ಸಡನ್ ಆಗಿ ಹುಡ್ಡಿ ಹಾಕೊಂಡು ಬಂದಿರತಕ್ಕಂತಹ ವ್ಯಕ್ತಿ ನಾಕಾಮುರಾ ಅವರ ಕಾಲಿಟ್ಕೊಂಡು ಎಳೆದ್ ಬಿಡ್ತಾರೆ. ಅಂಡ್ ನಾಕಾಮುರಾ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಫೇಸ್ ಮೇಲೆ ಫೇಸ್ ಪೈಂಟ್ ಇರುತ್ತೆ. ಅಂಡ್ ಆಗ್ಲೇ ಗೊತ್ತಾಗಿರುತ್ತೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಬದಲಿಗೆ ನಮ್ಮ ರಿಟರ್ನಿಂಗ್ ಟಾಮಾ ಟೋಂಗಾ ಅಂತ. ಲಿಟರಲಿ ಅವರ ಓಲ್ಡ್ ಗಿಮಿಕ್ ಅಲ್ಲಿ ನಮ್ಮ ಟಾಮಾ ಟೋಂಗಾ ಅವರು ಬಂದಿದ್ರು. ನಾನು ಅನ್ಕೊಂಡೆ ಓಕೆ ಒಬ್ರೇ ಏನಾದ್ರು ಬಂದಿದ್ದಾರ ಅಂತ. ಇಲ್ಲ, ಇಡೀ MFT ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಹೀಕುಲಿಯೋ ಅಂದ್ರೆ ಟಲ್ಲಾ ಟೋಂಗಾ, ಟೋಂಗಲೋವಾ ಹಾಗೆ ಜೆಸಿ ಮ್ಯಾಟಿಯೋ ಅವರು ಕೂಡ ಫೇಸ್ ಪಾಯಿಂಟ್ ನ ಹಾಕೊಂಡು ಬಂದಿರ್ತಾರೆ. ಅವರು ನಾಕಾಮುರಾ ಹಾಗೆ ಸ್ಯಾಮಿ ಝೈನ್ ಇಬ್ರು ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಫೈನಲಿ ನಮ್ಮ ಸೋಲೋ ಸಿಕೋವಾ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಸೋಲೋ ಸಿಕೋವಾ ಅವರು ತನ್ನ MFT ನ ರೀಬಿಲ್ಡ್ ಮಾಡಿದ್ದಾರೆ. ನಿಜವಾಗ್ಲೂ ಈ ಒಂದು ಫ್ಯಾಕ್ಷನ್ ನ ನೋಡಿ ಇವತ್ತು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ಇದನ್ನ ಇದೇ ರೀತಿ ಬುಕ್ ಮಾಡ್ಕೊಂಡು ಹೋದ್ರೆ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಇವರು ಬರೀ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ಮಾತ್ರ ನೋಡೋದಕ್ಕೆ ಸಿಗ್ಲಿಲ್ಲ, ಬದಲಿಗೆ ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ WWE ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಸ್ಟ್ರೀಟ್ ಪ್ರಾಫಿಟ್ ವರ್ಸಸ್ ವೈಟ್ ಸಿಕ್ಸ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮಾಂಟೆಸ್ ಫೋರ್ಡ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಚಿಂದಿ ಇತ್ತು ಅಂತಾನೆ ಹೇಳ್ಬಹುದು. ಲಿಟರಲಿ ಅವರ ಪರ್ಫಾರ್ಮೆನ್ಸ್ ಎಲ್ಲ ಮ್ಯಾಚ್ ಅಲ್ಲೂ ಕೂಡ ಇರುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಅದೇ ರೀತಿ ನಮ್ಮ ಮಾಂಟೆಸ್ ಫೋರ್ಡ್ ಅವರು ಡಿಲಿವರ್ ಮಾಡಿದ್ದಾರೆ. ಅದಕ್ಕೋಸ್ಕರ ತುಂಬಾ ಜನ ಕೇಳ್ಕೊತಾರೆ ನಮ್ಮ ಮಾಂಟೆಸ್ ಫೋರ್ಡ್ ಅವರಿಗೆ ಸಿಂಗಲ್ ಪುಷ್ ಬೇಕು ಅಂತ. ಬಟ್ ನಮ್ಮ ಮಾಂಟೆಸ್ ಫೋರ್ಡ್ ಅವರು ಡಾಕಿನ್ಸ್ ನ ಬಿಟ್ಟು ಬರೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವ್ರೇನಾದ್ರೂ ಡಾಕಿನ್ಸ್ ನ ಬಿಟ್ಟು ಹೋದ್ರೆ ಡಾಕಿನ್ಸ್ ಕತೆ WWE ಕಂಪನಿಯಲ್ಲಿ ಎಂಡ್ ಆಗುತ್ತೆ. ಅದಕ್ಕೋಸ್ಕರ ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ನಮ್ಮ ವೈಟ್ ಸಿಕ್ಸ್ ಅವರು ಮಾಂಟೆಸ್ ಫೋರ್ಡ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ವೈಟ್ ಸಿಕ್ಸ್ ಅವರು ಗೆದ್ದಾದ್ಮೇಲೆ ಮತ್ತೊಮ್ಮೆ ನಮಗೆ MFT ಯ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ MFT ಹಾಗೆ ವೈಟ್ ಸಿಕ್ಸ್ ಅವರ ಫೇಸ್ ಆಫ್ ನು ಕೂಡ WWE ಅವರು ಇಲ್ಲಿ ತೋರಿಸಿದ್ದಾರೆ. ಲಿಟರಲಿ ಆ ಒಂದು ಅಟ್ಮಾಸ್ಫಿಯರ್ ಮಾತ್ರ ಚಿಂದಿ ಆಗಿತ್ತು. ಅಂಡ್ ನಿಕ್ಕಿ ಕ್ರಾಸ್ ಹಾಗೆ ಟೋಂಗಲೋವಾ ಅವರು ಎದುರು ಬದ್ರು ನಿಂತ್ಕೊಂಡಿದ್ರು. ಅಂಡ್ ಅದು ಕೂಡ ನನಗೆ ಒಂದು ರೀತಿ ಫನ್ನಿ ಅಂತ ಅನಿಸ್ತಾ ಇತ್ತು. ಏನೇ ಆಗ್ಲಿ ಗೈಸ್, MFT ನ WWE ಅವರು ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ತುಂಬಾನೇ ಅದ್ಭುತವಾಗಿ ತೋರಿಸಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನಿಕ್ ಕಾರ್ಡಿಸ್ ಅವರ ಬಳಿ ಹೋಗಿ ಮಾತಾಡ್ತಾ ಇರ್ತಾರೆ, ನನಗೆ ಜೇಕೋ ಫಾಟೋ ಅವರ ಮೇಲೆ ಮ್ಯಾಚ್ ಬೇಕು ಅಂತ. ಅಂಡ್ ನಮ್ಮ ನಿಕ್ ಕಾರ್ಡಿಸ್ ಅವರು ಕೂಡ ಡ್ರೂ ಮ್ಯಾಕೆಂಟೈರ್ ಹಾಗೆ ಜೇಕೋ ಫಾಟೋ ಅವರ ಮ್ಯಾಚ್ ನ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಕೂಡ ಮಾಡ್ತಾರೆ. ಸೊ ಈಗ ಡ್ರೂ ಮ್ಯಾಕೆಂಟೈರ್ ಅವರು ಜೇಕೋ ಫಾಟೋ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನಮ್ಮ ಜೇಕೋ ಫಾಟೋ ಅವರು ಸುಮ್ಮನಿರ್ತಾರ, ಅವರು ಕೂಡ ಬಂದು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ಇಲ್ಲೂ ಕೂಡ ಚಿಕ್ಕದಾಗಿ ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಅಷ್ಟೊತ್ತಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಬಂದು ಇವರಿಬ್ಬರನ್ನು ಕೂಡ ದೂರ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಡೇಮಿಯನ್ ಪ್ರೀಸ್ಟ್ ಹಾಗೆ ಅಲಿಸ್ಟರ್ ಬ್ಲಾಕ್ ಅವರ ನಡುವೆ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಮ್ಯಾಚ್. ಲಿಟರಲಿ ಈ ಒಂದು ಮ್ಯಾಚ್ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಸ್ಟಿಪುಲೇಷನ್ ಅಲ್ಲಿ ಇದ್ರೂ ಕೂಡ ಸ್ಟಾರ್ಟಿಂಗ್ ನಾನಂತೂ ಅನ್ಕೊಂಡಿರಲಿಲ್ಲ ಇದು ಮೇನ್ ಇವೆಂಟ್ ಅಲ್ಲಿ ಇದೆ ಅಂತ. ಈ ಒಂದು ಮ್ಯಾಚ್ ನ WWE ಅವರು ಟೆಲಿಕಾಸ್ಟ್ ಮಾಡಬೇಕಾದ್ರೂ ಕೂಡ ಇನ್ನೂ ಸ್ಮ್ಯಾಕ್ ಡೌನ್ ಮುಂದುವರಿಯುತ್ತೆ ಅಂತ ಅನ್ಕೋತಿದ್ದೆ. ಅದಾದ್ಮೇಲೆ ಟೈಮ್ ನೋಡಿದೆ, ಇಲ್ಲ ಟೈಮ್ ಇಲ್ಲ, ಇದೇ ಮೇನ್ ಇವೆಂಟ್ ಅಂತ ಆಗ ನಾನು ಅನ್ಕೊಂಡೆ. ಬಟ್ ನಿಜವಾಗ್ಲೂ ಮೇನ್ ಇವೆಂಟ್ ನ WWE ಅವರು ಪರ್ಫೆಕ್ಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಯಾಕಂದ್ರೆ ಆ ರೀತಿ ಅದ್ಭುತವಾದ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಟೀಲ್ ಸ್ಟೆಪ್ ಗಳ ಯೂಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಸ್ಪಾಟ್ ಮಾತ್ರ ಬ್ರೂಟಲ್ ಆಗಿತ್ತು. ಇನ್ನ ಒಂದು ಸ್ಪಾಟ್ ಅಲ್ಲಿ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ಓಡ್ ಬರ್ತಾ ಇರ್ತಾರೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಸುಮ್ಮನೆ ಹಂಗೆ ಪುಷ್ ಮಾಡ್ತಾರೆ ಅಷ್ಟೇ. ಅಲಿಸ್ಟರ್ ಬ್ಲಾಕ್ ಅವರು ಹೋಗಿ ಅನೌನ್ಸರ್ ಟೇಬಲ್ ಮೇಲ್ಗಡೆ ಬಿದ್ದೋಗ್ತಾರೆ. ಆ ಒಂದು ಸ್ಪಾಟ್ ಕೂಡ ಸಖತ್ತಾಗಿತ್ತು. ಎರಡೆರಡು ರೇಸರ್ ಹಿಡಿದು ಕೂಡ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರ ಮೇಲೆ ಡೇಮಿಯನ್ ಪ್ರೀಸ್ಟ್ ಅವರು ಕನೆಕ್ಟ್ ಮಾಡ್ತಾರೆ. ಅಂಡ್ ಆಗ್ಲೂ ಕೂಡ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ಎದ್ದೇಳ್ತಾ ಇರ್ತಾರೆ. ಇದಾದ್ಮೇಲೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಅಲಿಸ್ಟರ್ ಬ್ಲಾಕ್ ಅವ್ರನ್ನ ಕರ್ಕೊಂಡು ಕ್ರೌಡ್ ಕಡೆ ಒಂದು ಸೆಟಪ್ ಇರುತ್ತೆ. ಆ ಒಂದು ಸೆಟಪ್ ಮೇಲ್ಗಡೆ ಹೋಗಿ ನಿನ್ ಕತೆನ ನಾನು ಇವಾಗ ಮುಗಿಸ್ತೀನಿ ಅಂತ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡೋದಕ್ಕೆ ಅಂದ್ರೆ ಸೌತ್ ಆಫ್ ಹೆವನ್ ನ ಕನೆಕ್ಟ್ ಮಾಡೋದಕ್ಕೆ ಪೋಸ್ ನ ಕೊಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಜಲೀನಾ ವೇಗಾ ಅವರು ಬರ್ತಾರೆ. ಆಗ ನಿಮಗೆ ಕನ್ಫ್ಯೂಸ್ ಆಗಿರಬಹುದು ಜಲೀನಾ ವೇಗಾ ಅವರು ಯಾಕೆ ಬಂದ್ರು ಅಂತ. ಜಲೀನಾ ವೇಗಾ ಅವರು ಅಲಿಸ್ಟರ್ ಬ್ಲಾಕ್ ಅವರ ರಿಯಲ್ ಲೈಫ್ ವೈಫ್. ಸೊ ಅದಕ್ಕೋಸ್ಕರ ಅಲಿಸ್ಟರ್ ಬ್ಲಾಕ್ ಅವ್ರನ್ನ ಇವತ್ತು ಕಾಪಾಡೋದಕ್ಕೆ ನಮ್ಮ ಜಲೀನಾ ವೇಗಾ ಅವರು ಬಂದಿರ್ತಾರೆ. ಐ ಥಿಂಕ್ ಜಲೀನಾ ವೇಗಾ ಅವರು ಅಲಿಸ್ಟರ್ ಬ್ಲಾಕ್ ಅವರ ಕೈಗೆ ಏನೋನ್ನ ಕೊಡ್ತಾರೆ ಅಂತ ಅನ್ಕೋತೀನಿ. ಅಂಡ್ ಅದನ್ನ ಇಸ್ಕೊಂಡು ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ಇಲ್ಲ ನನಗೆ ನಿನ್ನ ಹೆಲ್ಪ್ ಬೇಡ ಅಂತ ಜಲೀನಾ ವೇಗಾ ಅವ್ರನ್ನ ಸೈಡ್ಗೆ ಕಳಿಸ್ತಾರೆ. ಅಂಡ್ ಆಗ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ತನ್ನ ಪೋಸ್ ನ ಕೊಟ್ಟು ಅಲಿಸ್ಟರ್ ಬ್ಲಾಕ್ ಅವರ ಕತ್ತಿಗೆ ಕೈ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು
ಎಲ್ಲಿಂದನೋ ಗೊತ್ತಿಲ್ಲ ಬೆಂಕಿ ಬಾಲ್ ನ ಎಸಿತಾರೆ ಡೇಮಿಯನ್ ಪ್ರಿಸ್ಟ್ ಅವರ ಫೇಸ್ ಮೇಲೆ. ಲಿಟರಲಿ ನಿಜವಾಗ್ಲೂ ಹೋಗಿ ಡೇಮಿಯನ್ ಪ್ರಿಸ್ಟ್ ಅವರ ಫೇಸ್ ನ ಅದು ಟಚ್ ಆಗುತ್ತೆ, ಬೆಂಕಿ ಹೋಗಿ ಟಚ್ ಆಗುತ್ತೆ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆ ಒಂದು ಸ್ಪಾಟ್ ನ ಡಬ್ಲ್ಯೂ ಅವರು ಯಾವ ರೀತಿ ನಿಭಾಯಿಸಿರ್ತಾರೆ ಅಂತ. ಇದಾದ್ಮೇಲೆ ನಮ್ಮ ಅಲಿಸ್ಟರ್ ಬ್ಲ್ಯಾಕ್ ಅವರು ಬ್ಲ್ಯಾಕ್ ಮ್ಯಾಕ್ಸ್ ನ ಕನೆಕ್ಟ್ ಮಾಡಿ ಡೇಮಿಯನ್ ಪ್ರಿಸ್ಟ್ ಅವ್ರನ್ನ ಟೇಬಲ್ ಮೇಲ್ಗಡೆ ಬೀಳಿಸ್ತಾರೆ ಅಂಡ್ ರೆಫ್ರಿ ಕೂಡ 10 ಕೌಂಟ್ ಮಾಡ್ತಾರೆ ಅಂಡ್ ಡೇಮಿಯನ್ ಪ್ರಿಸ್ಟ್ ಅವರು ಎದ್ದೇಳೋದಿಲ್ಲ ಅಂಡ್ ಹಂಗಾಗಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅಲಿಸ್ಟರ್ ಬ್ಲ್ಯಾಕ್ ಅವರು ವಿನ್ ಆಗಿದ್ದಾರೆ. ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಒಂದು ಅದ್ಭುತವಾದ ಸ್ಮ್ಯಾಕ್ ಡೌನ್ ನ ಡಬ್ಲ್ಯೂ ಅವರು ತೋರಿಸಿದ್ರು ಅಂಡ್ ಈ ಒಂದು ಸ್ಮ್ಯಾಕ್ ಡೌನ್ ಗೆ ನಾನು 4.75 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.